ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಿರೋದು ಜಿಮ್ಮಲ್ಲಿ. ಜಿಮ್ಮಿಗೆ ಬಂದು ಈಗ ಜಿಮ್ ಓಪನ್ ಮಾಡಿದ್ದೀನಿ ನೋಡಿ. 5 ಗಂಟೆ ಆಗಿದೆ. ಮತ್ತು ಹಂಗೆ ಪಿಂಪಲ್ಸ್ ಆಗಿಬಿಟ್ಟಿದೆ ಗೈಸ್. ನನಗೆ ಯಾವ ಥರ ಪಿಂಪಲ್ಸ್ ಆಗಿಬಿಟ್ಟೈತೆ ಅಂದರೆ ನೋಡಿ ನೋಡಿ ಕಾಣಿಸ್ತಾ ಆಯ್ತಾ ಆಗ್ಬಿಟ್ಟಿದೆ. ಕಣ್ಣು ಹಾಕ್ಬಿಟ್ಟದು ಗೊತ್ತಿಲ್ಲ. ಹೋಗಲಿ ಬಿಡಿ, ಹೋಗುತ್ತೆ, ಅದೇನು ಜಾಸ್ತಿ ಇರಲ್ಲ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ಎಲ್ಲ ಕ್ಲೈಂಟ್ ಬಂದಮೇಲೆ. ಈಗ ನೈಟೆಲ್ಲ ನಿದ್ದೆ ಮಾಡಿಲ್ಲ. ಈಗ ಅದೇ ಇನ್ನೂ ಒಂದು ಕಾಲಲ್ಲಿ ಇದಾಗ್ಬಿಟ್ಟೈತಿ ನೋಡಿ. ಇಲ್ಲಿ ಕಾಲು ಇಬ್ಬರು ಸುತ್ತಂತನೇನೋ ಬರುತ್ತಲ್ಲ, ಅದು ನೋಡಿ, ಅದು ಕಾಲಲ್ಲಿ ಆಗ್ಬಿಟ್ಟಿದೆ ಬೆಳ್ಳಲ್ಲಿ. ಅದಕ್ಕೆ ಅದು ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಪೇಯ್ನು ಅಂದರೂ ಪೇಯ್ನು. ಇದೇನು ಪೇಯ್ನ್ ಇಲ್ಲ, ಅದು ಪೇಯ್ನು. ಓಕೆ, ಆಮೇಲೆ ಸಿಗ್ತೀನಿ ಗೈಸ್. ದಿನ ಆದಮೇಲೆ ಸ್ವರೂಪನಿ ಸ್ವಾಪ್ ಬಂದಿದ್ದಾರೆ ನೋಡ್ರಿ. ಎಷ್ಟು ದಪ್ಪ ಆಗವ್ರಿ, ಆಂಟಿ ಆದಂಗೆ ಆಗ್ಬಿಟ್ಟವ್ರಿ. ಹಲೋ ಸ್ವರೂಪಿನಿ, ನಮ್ಮ ವ್ಯೂವರ್ಸ್ ಹೇಳು ಏನಾದ್ರು. ಮುಂಚೆದು ವಿಡಿಯೋ ಐತೆ. ಹೋಗ್ಬಿಟ್ಟು ದಪ್ಪ ಹಾಕಿ ಬಂದಿರೋದು ಊರಿಗೆ ಹೋಗಾಕ್ ಬಂದ್ರೋ ಅಥವಾ ಇಲ್ಲೇ ಸರಿಯಾಗಿ ತಿಂದ್ರೋ ಗೊತ್ತಿಲ್ಲ. ಅದೇ ಇಲ್ಲೇ ಪಿಜ್ಜಾ ಬರ್ಗರ್ ಚೀಸ್ ಜಾಸ್ತಿ ಇರಲಿ ಅಂತಂದು ಹಾಕಿಸ್ಕೊಂಡು ಡಬಲ್ ಚೀಸು. ಇದನ್ನ ಕೇಳಿ ಕೇಳಿ ನಮ್ಮ ಕಣ್ಣಲ್ಲಿ ಕಣ್ಣೀರು ಬರ್ತೈತೆ. ಇನ್ನೈತೆ ನನ್ನ ಬಡ ಗೊತ್ತ. ದೊಡ್ಡ ಗಿಫ್ಟು ಸ್ವರೂಪಿನಿ ಕಡೆಯಿಂದ ದೊಡ್ಡ ಗಿಫ್ಟೇ ಬರೋದು ನಂಗೆ ಗೊತ್ತು. ಹಾಂ, ಏ ಇಲ್ಲ, ಫೋನು ಬೇಕಲ್ಲ, ಅದಕ್ಕೆ ನೀವು ಕೊಡಿಸ್ತೀರಿ. ಇವಾಗ ನೀವು ಕೊಡಿಸ್ತೀರಲ್ಲ ರಾಯಲ್ ಎನ್ಫೀಲ್ಡು. ಜೈ ಕೊಡಿಸ್ತೀರಾ ಕೊಡ್ಸಲ್ವ ಹೇಳಪ್ಪ ನಮ್ಮ ವ್ಯೂವರ್ಸ್ ಮುಂದೆ. ಇಲ್ಲೇ ಹೇಳ್ರಿ ಮುಂದೆ. ಹಾಂ, ಏನು ಕೊಡಿಸ್ತೀರಿ ಹೇಳ್ರಿ. ಆಯಿತು, ಮತ್ತೇನು ಕೊಡಿಸ್ತೀರಿ ಹೇಳ್ರಿ. ಏನು ಬೇಕು ಕೇಳ್ರಿ, ಏನು ಬೇಕು ಕೇಳ್ರಿ. ಹಾಂ, ಅದ್ರ ಮೇಲೆ ಡಿಪೆಂಡು ಪಕ್ಕ. ಆ ಸತಿ ನಮಗೂ ನಿಮಗೂ ಪರಿಚಯ ಜಾಸ್ತಿ ಇರಲಿಲ್ಲಪ್ಪ. ಆದರೂ ಕೇಕ್ ತಂದು ಕಟ್ ಮಾಡಿಸಿದ್ದೀನಿ ಅಂದರೆ ಅಷ್ಟು ಕೆಪಾಸಿಟಿ. ಬರೇ ಕೇಕು ಹೋಗ್ರಿ. ಆಯ್ತು, ಏನೋ ಕೊಡ್ಸೋಣ ಅಂತ ಅನ್ಕೊಂಡಿದ್ದೆ, ಮಿಸ್ ಮಾಡ್ಕೊಂಡ್ರಿ. ಹೋಗ್ರಿ, ಮಿಸ್ ಮಾಡ್ಕೊಂಡ್ರಿ, ಬಿಡ್ರಿ. ಗೈಸ್ ಆಮೇಲೆ ಸಿಗ್ತೀನಿ. ಜಿಮ್ಮಲ್ಲಿ ಕಮ್ಮಿ ಜನ ಅವ್ರೆ. ಅಯ್ಯೋ, ಕಮ್ಮಿ ಜನ ಆಗ್ಬಿಟ್ಟವ್ರೆ ಗೈಸ್. ನೋಡ್ರಿ ಆ ಕಡೆಗೆ ಅನಿಲು ಮತ್ತೆ ಆದರ್ಶ್ ಅವ್ರೆ. ಆಮೇಲೆ ಸಿಗ್ತೀನಿ ಗೈಸ್. ಕೊನೆಗೆ ಏನಾದರೂ ಕೊಡಿಸ್ತೀನಿ ಅಂತಂದು ಒಪ್ಕೊಳ್ರಿ. ಹೋಗ್ಲಿ, ಅಲ್ಲ ಏನಾದರೂ ಕೊಡಿಸ್ರಿ. ಇರ್ಲಿ, ಅಲ್ಲ ನಿಮ್ಮ ತಮ್ಮ ಆಗಿ ಏನಾದರೂ ಕೇಳ್ಕೊಂತೀನಿ. ಅಲ್ಲ, ಅಷ್ಟು ಸ್ಯಾಲ್ರಿ ತಗೊಂತೀರ, ಅಷ್ಟು ಗೊತ್ತಾಗಲ್ವ ನಿಮ್ಗೆ? ಸಾಲ್ದ 20 1 ವರ್ಷದವರೆಗೂ ದುಡ್ದಿದ್ದೀರಾ. ಅದು ಆಳ ಮೂಳ ಅಥವಾ ಏನೇನೋ ಬರ್ತಾ ಇರುತ್ತೆ. ಮನೆ ಲೋನ್ ಅದೊಂದು ಸ್ವಲ್ಪ ಕಟ್ಕೊಂತೀರಾ. PF ಎತ್ಕೊಳ್ರಿ ಅವತ್ತು ನಂಗೋಸ್ಕರ.
ಏ ಹೌದು, ನಾನೀಗ ಈ ಬರ್ಡೇ ಹಂಗೆ ನಾನು ಹಾ, ನಾವು ಪಾರ್ಟಿ ಕೊಡಿಸ್ತೀವಪ್ಪ, ನಾವು ಪಾರ್ಟಿ ಕೊಡಿಸ್ತೀವಿ. ಗಿಫ್ಟ್ ಕೊಡ್ಸಿದ್ದಾದ್ಮೇಲೆ ಪಾರ್ಟಿ ಕೇಳಿ, ಇಲ್ಲಿ ಪಾರ್ಟಿ ಫಸ್ಟ್ ಬರಲ್ಲ, ಗಿಫ್ಟು ಫಸ್ಟ್ ಬರುತ್ತೆ, ಬರ್ಡೇ ಫಸ್ಟ್ ಬರುತ್ತೆ, ಆಮೇಲೆ ಪಾರ್ಟಿ. ಏನ್ ಕೊಡಿಸ್ತೀರಿ ಹೇಳ್ರಿ? ಪಾರ್ಟಿ ನಾ ಕೊಡಿಸ್ತೀನಿ. ಏನ್ ಅದೇನ್ ಗಿಫ್ಟ್? ಅದೇ ಏನ್ ಗಿಫ್ಟ್ ಹೇಳ್ಬೇಕು, ನೀವು ಹೇಳ್ಬೇಕು. ಗಿಫ್ಟು 5 ರೂಪಾಯಿ ಚೈನ್, ಯಾವುದು ಇದ್ರ ಚೈನ್ ಬರುತ್ತಲ್ಲ, ಕೀ ಬಂಚು, ಆ ಥರದ್ದು ಕೊಡಿಸ್ಬಿಟ್ಟು ಸುಮ್ಮನಾಗ್ಬಿಟ್ರೆ ನಾವು ಪಾರ್ಟಿ ದೊಡ್ಡದಾಗ ಪ್ಲಾನ್ ಮಾಡಿರ್ತೀವಿ. ಅಪ್ಪ ನಾವು ಹೇಳಿದ್ವಿ, ನಾವು ಡ್ರಿಂಕ್ಸ್ ಎಲ್ಲ ಅಲೋನೇ ಮಾಡಲ್ಲ. ಹ್ಞೂ, ಫುಡ್ಡೇನೆ, ಡ್ರಿಂಕ್ಸ್ ಎಲ್ಲ ಅಲೋನೇ ಮಾಡಲ್ಲ. ಹೌದು ಹೌದು, ನಾವು ಹಂಗೆ ಒಂಥರ. ಯಾವಾಗ ಕೊಡಿಸ್ತೀರಿ ಹೇಳ್ರಿ? ಏನ್ ಕೊಡಿಸ್ತೀರಿ ಹೇಳ್ರಿ? ಗೈಸ್ ಈಗ ಸ್ಪ್ಯಾನ್ ಬಿಚ್ಚಿದ್ದೀವಿ. ಸ್ಪ್ಯಾನ್ನ ಸ್ವಲ್ಪ ಕ್ಲೀನ್ ಮಾಡ್ಬೇಕು ನೋಡ್ರಿ. ಧೂಳು ಯಾವ ಥರ ಐತಿ, ಗಲೀಜಾಗೈತಿ. ಕ್ಲೀನ್ ಮಾಡ್ತಾ ಇದ್ದೀವಿ. ಸುದೀಪ ಕ್ಲೀನ್ ಮಾಡ್ತಾ ನಾನು ಬಿಚ್ಚಿ ಎಲ್ಲ ಕ್ಲೀನಾಗಿ ಕೊಡ್ತಾಯಿದ್ದೀನಿ. ಅದನ್ನು ನಾನು ನೋಡಿ, ಇದೊಂದು ಮಾತ್ರ ಬಿಚ್ಚೋಕ್ಕಾಗಿಲ್ಲ, ಅಲ್ಲೇ ಬಿಟ್ಟಿದ್ದೀನಿ. ಅದು ಆ ವೈರ್ ಒಳಗೈತೆ, ಬಿಚ್ಚಿಕೊಂಡು ಟೇಪೆಲ್ಲ ಬಿಚ್ಕೊಂಡು ಕೂತ್ಕೋಬೇಕು, ಅದಕ್ಕೆ ಇಲ್ಲೇ ಬಿಚ್ಚಿಬಿಟ್ಟಿದ್ದೀನಿ ಇದನ್ನು ಡೈರೆಕ್ಟ್. ನೋಡಿ, ಇವ್ರು ನೋಡಿದರೆ ನಾನು ಇಲ್ಲಿ ಸ್ಪ್ಯಾನ್ ಬಿಚ್ಚಬೇಕು ಅಂದರೆ ಸ್ಪ್ಯಾನ್ ಬಿಚ್ಚಕ್ಕೆ ಬಿಡೋದಿಲ್ಲ. ಈ ಥರ ಹಿಂಸೆ ಕೊಡ್ತಾರಪ್ಪ ನಮ್ಮ ಜನ. ಆಮೇಲೆ ಕೇಳೋದು ನನಗೆ ಸ್ಪ್ಯಾನ್ ಕ್ಲೀನ್ ಆಗಿಲ್ಲ ನೋಡಿ, ಎಷ್ಟು ಗಲೀಜೈತೆ ಅಂತ ಹೇಳೋದು ನಮಗೆ. ಹೇಳ್ತೀರಾ ಈಗ ಬಿಚ್ಚದೆ, ಈಗ ಅದೇ ಕೆಲಸ ಸಾಕು. ಅದು ಹಾಕೈತೆ, ರೆಡಿ ಮಾಡೈತೆ, ಅದು ರೆಡಿ ಮಾಡೈತೆ, ನಿಮ್ಗೆ ಗೊತ್ತಿಲ್ಲ. ಆಗೈತೆ ಅಷ್ಟೇ. ನೋಡಿಲಿ ಆಗಿಲ್ವಾ? ಓಕೆ ಗೈಸ್, ಇದೊಂದು ಬಿಚ್ಚಿಬಿಟ್ಟು ಆಮೇಲೆ ಸಿಕ್ಕಿನ ಎಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ಬಾಯ್. ಗೈಸ್ ಈಗಿನ ಜಿಮ್ಮಿಗೆ ಬಂದೆ ನೋಡಿ, 4:15 ಆಗಿದೆ. ಈಗಿನ ಜಿಮ್ ಓಪನ್ ಮಾಡಿದೆ. ಮತ್ತು ಹಂಗೆ ಒಂದು ಪಾರ್ಸಲ್ ಬಂದೈತೆ, ನಾನು ಆರ್ಡ್ರ್ ಮಾಡಿದ್ದೆ ಒಂದು. ಹೇಳಿ ತೋರಿಸ್ತೀನಿ ನಿಮಗೆ ಏನು ಬಂದೈತೆ ಅಂತ. ಪಾರ್ಸಲ್ ಬಂದಿದೆ, ತೋರಿಸ್ತೀನಿ ಬನ್ನಿ ನಿಮಗೆ. ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ, ಓಕೆನಾ? ಓಕೆ, ಕಾಣಿಸ್ತಾ ಇದ್ದೀನಲ್ಲ, ಪರ್ಫೆಕ್ಟ್. ಈ ಥರ ಇಟ್ಟಿಟ್ಟವ್ರೆ. ಸೋನಿ ಆರ್ಡರ್ ಮಾಡಿದ್ದೆ ಬೇರೆ ಬೇಗ. ಸೋನಿ ಕಂಪನಿ ಕಂಪ್ನಿದು. ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ. ಓಪನ್ ಮಾಡಿದೆ, ಈ ಥರ ಇದೆ. ಈಗ ಓಪನ್ ಮಾಡಿದರೆ
ತುಕಾನಿ ಮಾಡೋದು ಕಳಿಸ್ಬಿಟ್ಟವ್ರೆ. ಈ ಥರ ಡಕೋಟನೂ ಬರುತ್ತಾ? ಯಪ್ಪ, ಎಷ್ಟು ಖರಾಬ್ ಆಗೈತೆ ಅಂದರೆ ಗೈಸ್. ನಾನು ಆರ್ಡ್ರ್ ಮಾಡಿದ್ದಿದ್ದೆ ಒಂದು, ಇದು ಬಂದಿರೋದೇ ಒಂದು. ಮತ್ತಿನ್ನೊಂದು ಈ 2 ವೈರೂ ಕಟ್ಟಾಗಿದೆ. ಅದು ಹಳೇದು, ಇದಕ್ಕೇನು ಇಲ್ಲ, ಆಳ ಮುಳ ಅಧ್ವಾನ ಏನೂ ಇಲ್ಲ ನೋಡ್ರಿ. ರಿಟರ್ನ್ ಹಾಕ್ಬಿಟ್ಟು ಕಂಪ್ಲೇಂಟ್ ಮಾಡಿಬಿಟ್ಟು ಸಿಗ್ತೀನಿ ನಿಮ್ಮ ಹತ್ರ, ಓಕೆನಾ? ಆಗ್ಲೇ ಜಿಮ್ಮಿಗೆ ಬಂದೆ, ಕೋಚನ್ ಬಂದವ್ ನೋಡ್ರಿ ವರ್ಕೌಟ್ ಮಾಡಕ್ಕೆ. ಎಷ್ಟು ದಿನ ಆದ್ಮೇಲೆ ಬಂದಿರೋದು ಅಂತ. ತುಂಬಾ ವರ್ಷಗಳಾಗೋಯ್ತು. ಅವನಿನ್ನ ಬಂದಿಲ್ಲ ಜೀವನು. ಅವನ್ ಬಂದಾಗ ಅವನ್ ಬಂದ್ ನೋಡೋಣ. ಅವನ ತಲೆ ವರ್ಷ ಮೇಲೆ 10 ವರ್ಷ ಆಗೋಯ್ತು. ವಾರ ಬಂದಿರಲಿಲ್ಲ ಅಂದ್ರೆ 1 ವರ್ಷ ಆಗಿದೆ. ಯಾಕೋ ನಗ್ತೀಯಾ? ನೋಡಿ ಗೈಸ್, ಜಿಮ್ಮಲ್ಲಿ ಇಷ್ಟೋ ಜನ. ಗೈಸ್, ಅದು ನಾನು ಆರ್ಡ್ರ್ ಮಾಡಿದ್ನಲ್ಲ, ಏನು ಪ್ರಾಡಕ್ಟು ಹೆಡ್ಸೆಟ್ ಇತ್ತಲ್ಲ, ಅದು ಫೇಕ್ ಬಂದ್ಬಿಟ್ಟಿತ್ತು. ಅದಕ್ಕೆ ಅದು ರಿಟರ್ನ್ ಮಾಡಿ ಬಂದ್ಬಿಟ್ಟೆ. ಹೆಂಗ ಅದೇನಾಯಿತು ಅಂತಂದರೆ, ಕರೆಕ್ಟಾಗಿ ನಾನು ಆ್ಯಪಲ್ ಇದು ಹೆಡ್ಸೆಟ್ ಆರ್ಡ್ರ್ ಮಾಡಿದ್ದು. ಅದು ನೋಡಿ ಸೋನಿ ಬಂದ್ಬಿಟ್ಟಿದೆ. ಸೋನಿದು ಬಂದ್ರೂ ಖರಾಬಾಗಿತ್ತು. ಅಷ್ಟು ಖರಾಬಾಗಿತ್ತು. ತಿರ್ಗಾ ಮೇಲೆ ಹೋಗಿ ರಿಟರ್ನ್ ಮಾಡಿದ್ವಿ. ರಿಟರ್ನ್ ಮಾಡೋಕ್ಕೂ ಇದು ಆಪ್ಷನ್ ಇಲ್ಲ ಅದರಲ್ಲಿ. ಅದ್ರ ವೆಬ್ ಹತ್ರ ಹೋಗಿ ಸ್ವಲ್ಪ ಮಾತಾಡಿ, ಅವ್ರು ಇನ್ನೂ ಅಪ್ಡೇಟ್ ಮಾಡಿರಲಿಲ್ಲ. ಯಾಕಂತ ಇದನ್ನು ಮಾಡಿ ಪ್ರಾಡಕ್ಟ್ನ ಇದನ್ನು ಮಾಡಿಬಿಟ್ವಿ. ಇವಾಗ ನೋಡಿಕೊಂಡು ಬೇರೆದ್ರಲ್ಲಿ ಆರ್ಡ್ರ್ ಮಾಡಿ ತರಿಸ್ಬೇಕು. ತರಿಸಿದಾದ್ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ನಾನು ಈಗ ವರ್ಕೌಟ್ ಮಾಡಿಸ್ಬೇಕು, ಸ್ವಲ್ಪ ವರ್ಕೌಟ್ ಮಾಡಿಸಿ ಸಿಗ್ತೀನಿ. ಆಮೇಲೆ ಸಿಗ್ತೀನಿ. ಇವಾಗ ವರ್ಕೌಟ್ ಮಾಡಬೇಕು. ಜೀವನ್ ಬಂದವನೇ. ಜೀವನ್ ತುಂಬ ದಿನ ಆದಮೇಲೆ ಜೀವನ್ ಬಂದಿರೋದು. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡೋದು ನಾಳೆ ಯೂಸ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಇದು ಓಪನ್ ಮಾಡಿರೋದು ಅಷ್ಟೇ ನಿಮಗೆ, ಓಕೆನಾ? ನೋಡ್ರಿ, ಜೀವನ್ ಇಷ್ಟು ದಿನ ಆದ್ಮೇಲೆ ಬಂದಿರೋದಕ್ಕೆ ಏನು ಅನ್ನಿಸ್ತಾ ಇಲ್ವ ನಿಮಗೆ? ನಮ್ಮನ್ನು ಇಷ್ಟು ದಿನ ಬಿಟ್ಟಿದೆಯಲ್ಲ, ನಮಗೇನು ಅನ್ನಿಸ್ತೈತೆ ಹೇಳು? ನಮಗೂ ಬೇಜಾರಾಗಿದೆ, ಬಿಟ್ಟಿದ್ದೀವಿ. ಒಂಚೂರು ಕೆಲಸ ಇತ್ತು, ಸ್ವಲ್ಪ ಬಿಸಿ ಇತ್ತು. ನಿಮಗೆ ಗೊತ್ತು ಬಿಸಿ ಇತ್ತು ಅಂತ. ಇರಲಿ ಓಕೆ, ಲೆಟ್ಸ್ ಕಂಟಿನ್ಯೂ. ಆಮೇಲೆ ಸಿಗ್ತೀನಿ. ವರ್ಕೌಟ್ ಮಾಡ್ಬೇಕು. ಈಗ ವರ್ಕೌಟ್ ಮಾಡಿಬಿಟ್ಟು ಜೈ ಅನ್ಸ್ಬಿಟ್ಟು ಸಿಗ್ತೀವಿ, ಓಕೆನಾ? ನೋಡ್ತಾ ಇದ್ದೀನಿ. ವರ್ಕೌಟ್ ಮುಗೀತು ಈಗ. ಬಾಯ್. ಗೊತ್ತಲ್ಲ ಈ ಸ್ಟೈಲ್ ಯಾರು ಅಂತ. ಬಾಡ್ಲಿ ಸ್ಟಾರ್ ಓಪನ್ ಮಾಡ್ಬಿಡ್ರಿ, ಡಿವೋರ್ಸ್ ಯೋಚನೆ ಮಾಡಿ. ಎಲ್ಲಿಗೆ ಯೋಚನೆ ಮಾಡ್ತಾನೆ ನೋಡಿ ಅವನು. ಹಿಂಗಿದ್ರೆ ಕ್ವಾಲಿಟಿ. ಓಕೆ ಗೈಸ್, ಈಗ ಇವಾಗನ ಎಂಡ್ ಮಾಡ್ತಾ ಇದ್ದೀನಿ. ಚೆಸ್ಟ್ ವರ್ಕೌಟ್ ಮುಗೀತು ನಮ್ಮದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಥವ್ರಿಗೂ ಮಿಸ್ ಮಾಡ್ಕೊತಾ ಇರಿ. BFitM ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಶೇರ್ ಮಾಡಿಕೊಂಡು, ಆದಷ್ಟು ಲೈಕ್ ಮಾಡಿ, ಓಕೆನಾ? ಬಾಯ್, ಸಿ ಯು ನಾನು ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಗುಡ್ ನೈಟ್. ನೋಡ್ಕೊಳ್ಳಿ.